ನಮಸ್ಕಾರ ವೀಕ್ಷಕರೇ, ಅಬ್ಬಕ್ಕ ಟಿವಿ ಪ್ರಸ್ತುತಪಡಿಸುವ ಹೇಗಿದ್ದೀರಿ ಸರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್ ಎರಡನೆಯ ಸಂಚಿಕೆಯಲ್ಲಿ ಇವತ್ತು ನಾವು ಅನಾಥರ ಬದುಕಿಗೆ ಆದರ್ಶಪ್ರಾಯವಾದ ಮತ್ತು ಕಾಮಧೇನುವಾಗಿ ಮೂಡಿಬಂದಿರುವಂತಹ ಸೋಮೇಶ್ವರ ನೆಹರು ನಗರದ ಪಶ್ಚಿಮ ರೀಹಬ್ ಎನ್ನುವ ಆಶ್ರಮದ ಸ್ಥಾಪಕರಾಗಿರುವಂತಹ ರೋಹಿತ್ ಸ್ಯಾಂಟಿಸ್ ಅವರ ಜೊತೆಗೆ ಮಾತನಾಡುವುದಕ್ಕಾಗಿ ಇದೀಗ ನಾವು ಸೋಮೇಶ್ವರದತ್ತ ಬಂದಿದ್ದೇವೆ. ಹೇಗಿದ್ದೀರಿ ಸರ್ ಕಾರ್ಯಕ್ರಮದಲ್ಲಿ ನಮ್ಮವರೇ, ನಮ್ಮ ಆತ್ಮೀಯರೇ, ಅವರು ಅಪರೂಪದಲ್ಲಿ ಸಿಕ್ಕುವವರಾಗಿರ್ಬೋದು ಅಥವಾ ಪ್ರತಿನಿತ್ಯ ಸಿಕ್ಕುವವರಾಗಿರ್ಬೋದು, ಅವರ ಕುಶಲ ಸಮಾಚಾರವನ್ನು ವಿಚಾರಿಸುವುದು ಹೇಗಿದ್ದೀರಿ ಸರ್ನ ವಿಶೇಷತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರೋಹಿತ್ ಸ್ಯಾಂಟಿಸ್ ಅವರ ಆಶ್ರಮ ವಾಸಿಗಳ ಬದುಕು ಹೇಗಿದೆ, ಕಳೆದ ಹಲವಾರು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಇರುವಂತಹ ರೋಹಿತ್ ಸ್ಯಾಂಟಿಸ್ ಅವರಿಗೆ ಈ ಒಂದು ಸೇವಾ ಕಾರ್ಯದಲ್ಲಿ ಯಾವ ರೀತಿಯ ತೃಪ್ತಿ ಸಿಕ್ಕಿದೆ, ಟೀಕೆ ಟಿಪ್ಪಣಿಗಳಿದ್ದರೂ ಕೂಡ ಅದನ್ನು ನಿಭಾಯಿಸಿಕೊಂಡವರು ಯಾವ ರೀತಿ ಹೋಗಿದ್ದಾರೆ ಎನ್ನುವುದರ ವಿಚಾರದಲ್ಲಿ ಮಾತನಾಡುವುದಕ್ಕಾಗಿ ನಾವು ರೋಹಿತ್ ಸ್ಯಾಂಟಿಸ್ ಅವರ ಬಳಿಗೆ ಬಂದಿದ್ದೇವೆ. ಬನ್ನಿ ಅವರ ಜೊತೆ ಮಾತಾಡೋಣ. ಸೋಮೇಶ್ವರ ನೆಹರು ನಗರದಲ್ಲಿರುವ ಪಶ್ಚಿಮ್ ರಿಹ್ಯಾಬಿಲಿಟೇಷನ್ ಆಶ್ರಮ ನೂರಾರು ಮಂದಿ ಆಶ್ರಮವಾಸಿಗಳಿಗೆ ಬದುಕು ಕಲ್ಪಿಸಿದ ತಾಣ. ಇಲ್ಲಿರುವವರನ್ನು ಅನಾಥರೆಂದು ಕರೆಯಲು ಮನಸ್ಸು ಒಪ್ಪದ ಕಾರಣ ಆಶ್ರಮವಾಸಿಗಳು ಎಂದೇ ಸಂಬೋಧಿಸಿದ್ದೇನೆ. ಪಶ್ಚಿಮದ ಕಡಲ ತಡಿಯಲ್ಲಿ ನಿಂತಿರುವ ಈ ಆಶ್ರಮದ ಸ್ಥಾಪನೆ ಯಾಕಾಯಿತು, ಈಗ ಹೇಗಿದೆ, ರೋಹಿತ್ ಸ್ಯಾಂಟಿಸ್ ಅವರ ಮಾತಲ್ಲೇ ಕೇಳೋಣ. ಆಶ್ರಮದ ಆರಂಭಕ್ಕೆ ಕಾರಣದ ಸಬ್ಜೆಕ್ಟ್ ಹೌದು, ಇದು ಪ್ರಾರಂಭ ಮಾಡಲಿಕ್ಕೆ ಕಾರಣ ಮುಖ್ಯವಾಗಿ ನನ್ನ ತಂದೆ ತಾಯಿ, ಅಂದರೆ ವಯಸ್ಸಾದ ತಂದೆ ತಾಯಿ ಮನೆಯಲ್ಲಿದ್ದರು. ಅಮ್ಮ ಬೆಡ್ ರಿಡನ್ ಆಗಿದ್ದರು. ಆವಾಗ ಅಂದರೆ ಮನೆಯಲ್ಲಿ ನೋಡಿಕೊಳ್ಳಿಕ್ಕೆ, ಅಂದರೆ ಇವ್ರದ್ದು ನನ್ನ ಮನೆಯಲ್ಲಿ ಅಣ್ಣ ಮತ್ತು ತಂಗಿಯಂದಿರ ಮದುವೆ ಎಲ್ಲ ಆದಮೇಲೆ ಆ ಜವಾಬ್ದಾರಿ ನನಗೆ ಬಂತು. ತದನಂತರ ಏನು ಅಂದರೆ ನಾನು ಕೆಲಸಕ್ಕೆ ಹೋಗಬೇಕು ಅಂತಾದರೆ ಕೂಡ ಅಮ್ಮ ಕಂಪ್ಲೀಟ್ ಬೆಡ್ ರಿಡನ್ ಆಗಿದ್ದರು. ಆವಾಗ ಬೆಳಿಗ್ಗೆ ಏನು ಅಮ್ಮನನ್ನು ರೆಡಿ ಮಾಡಿಕೊಂಡು ಮತ್ತೆ ನಾನು ಡ್ಯೂಟಿಗೆ ಹೋಗಬೇಕಿತ್ತು. ಹಾಗೆ ವಾಪಸ್ ಬರುವಾಗ ಅದೇ ಏನೋ ತಂದೆ ಗೇಟ್ ಹತ್ರನೇ ಕಾಯ್ತಾ ಇರ್ತಿದ್ರು. ಇದೆಲ್ಲ ಅವಸ್ಥೆ ಏನು ಅಂದರೆ ಬಂದ ತಕ್ಷಣ ಅಮ್ಮನ ಹತ್ರಲ್ಲಿ ಕರ್ಕೊಂಡು ಹೋಗೋದು, ಇದೆಲ್ಲ ನೋಡುವಾಗ ಒಂಥರ ನನಗೆ ಏನು ಅಂದರೆ ಒಂಥರ ಫೀಲ್ ಆಗ್ತಿತ್ತು. ಯಾಕೆಂದರೆ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟ ತಂದೆ ತಾಯಿ, ಅವರಿಗೋಸ್ಕರ ನಾನು ಏನು ಕೊಡ್ತಾ ಇದ್ದೇನೆ, ಏನಾದರೂ ಒಂದು ಮಾಡಬೇಕು. ಇನ್ನು ಇವರು ಬದುಕಿದರೆ ಎಷ್ಟು ಸಮಯ ಬದುಕ್ಬೋದು. ಹಾಗಿರುವಾಗ ಅವರು ಬದುಕಿರುವಾಗಲೇ ಬಂದು 24 hours ಅವರ ಒಟ್ಟಿಗೆ ನಿಲ್ಲಲಿಕ್ಕೆ ಏನಾದರೂ ಒಂದು ಮಾಡಬೇಕು ಎನ್ನುವಂಥದ್ದು ಅಂಥ ಒಂದು ಆಲೋಚನೆ ನನಗೆ ಬಂತು. ಮತ್ತು ನಾನು ಯೋಚನೆ ಮಾಡಿದೆ, ಸಮಸ್ಯೆಗಳಿರೋದು ಇವತ್ತು ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಜಗತ್ತಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಇಡೀ ಜಗತ್ತನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನನ್ನ ಕೈಲಾದಷ್ಟು ಮಂದಿಯನ್ನು ಒಟ್ಟು ಹಾಕಿ ನಾನು ಯಾಕೆ ನೋಡಬಾರ್ದು. ಇಂಥ ಒಂದು ಆಲೋಚನೆಯಲ್ಲಿ ಹುಟ್ಟಿದ ಸಂಸ್ಥೆ ಪಶ್ಚಿಮ್ ಚಾರಿಟೇಬಲ್ ಟ್ರಸ್ಟ್. ನಮ್ಮ ಮನೆಯಲ್ಲಿ, ಆ್ಯಕ್ಚುಲಿ ಇದು ನಮ್ಮ ಮನೆಯಲ್ಲೇ ಪ್ರಾರಂಭ ಮಾಡಿದ್ದು. ಯಾಕೆ ತಂದೆ ತಾಯಿ ಈ ರೀತಿಯಾಗಿರುವಾಗ ಅವರ ಜೊತೆನೇ ನಾನು ಬೇರೆ ಯಾರು ಅಸೌಖ್ಯದಲ್ಲಿದ್ದವರು ಯಾರಿದ್ದಾರೋ ಅವರನ್ನು ನಾನು ಕರ್ಕೊಂಡು ಬಂದು ಇವರೊಟ್ಟಿಗೆ ಅವರನ್ನು ಕೂಡ ನೋಡುವಂಥ ಕೆಲಸ ಮಾಡಿದೆ. ಬಾಲ್ಯ ಒಂದು ರೀತಿ ಏನಂದರೆ ಕಷ್ಟದಲ್ಲೇ ಬೆಳೆದದ್ದು. ಇದು ನಮ್ಮ ಮನೆ, ಅದರೊಟ್ಟಿಗೆ ಇಲ್ಲಿಂದ ನಾನು ಸ್ಕೂಲಿಗೆ ಹೋಗಬೇಕು ಅಂತಾದರೆ ಈಗ ಮಾತ್ರ ನಮಗೆ ಆಶ್ಚರ್ಯ ಕಾಣೋದು. ಯಾಕೆಂದರೆ ನಾವು ಇಲ್ಲಿಂದ ತಕ್ಕೋಟವರೆಗೆ ಒಂದು ಟೀಮಾಗಿ ನಡ್ಕೊಂಡು ಹೋಗುವಂಥದ್ದು. ತುಂಬ ಏನು ಹೇಳ್ತೀವಿ, ಆ ಒಂದು ಸ್ಪಿರಿಟ್, ಖುಷಿಯಲ್ಲಿ ಹೋಗುವಂಥದ್ದು, ಒಂದು ಟೀಮೇ ಇಲ್ಲಿಂದ ಅಲ್ಲಿ ಹೋಗ್ತಾ ಇತ್ತು. ಹಾಗೆ ನಮ್ಮದು ಪ್ರೈಮರಿ ಮತ್ತು ಹೈಸ್ಕೂಲ್ ಅಲ್ಲಿ ನಾನು ಹೋಲಿ ಏಂಜಲ್ಸಲ್ಲಿ ಪ್ರೈಮರಿ, ಸೈಂಟ್ ಸೆಬಾಸ್ಟಿಯನಲ್ಲಿ ಹೈಸ್ಕೂಲ್ ಮಾಡಿದೆ. ತದನಂತರ PUC ಮದನಿಯಲ್ಲಿ
ಗ್ರ್ಯಾಜುಯೇಷನ್ ಎಲ್ಲ ಇಲ್ಲಿ ಮ್ಯಾಂಗ್ಳೂರು ಯೂನಿವರ್ಸಿಟಿ. ಹೀಗೆ ನಿಮ್ಮ ಬಾಲ್ಯದ ಶಿಕ್ಷಣದ ಅವಧಿಯಲ್ಲಿ ಇಂಥ ಕಳಕಳಿಗಳೇನು ಹುಟ್ಟಿತ್ತ? ಇಲ್ಲ, ಆ ರೀತಿಯ ಯೋಚನೆ ಅಂದರೆ ಈ ರೀತಿ ಮಾಡಬೇಕು ಮತ್ತು ಈ ರೀತಿಯಾಗಿ ಇರ್ಬೋದು ಅದೆಲ್ಲ ಯಾವುದೋ ಯೋಚನೆಗಳು ಅಂತ ಐಡಿಯಾಸ್ ಇರಲಿಲ್ಲ. ಬಟ್ ಏನು ಇದಿತ್ತು ನನಗೆ, ಏನು ಅಂದರೆ ಈಗ ನೋಡಿ, ನಾವು ಪ್ರತಿನಿತ್ಯ ಚಿಕ್ಕಂದಿನಿಂದ ನಾವು ನೋಡ್ತೀವಿ. ಏನು ಅಂದರೆ ಹೊರಗಡೆ ಹೋಗುವಾಗ ಕೆಲವು ಭಿಕ್ಷೆ ಬೇಡ್ಕೊಂಡಿರ್ತಾರೆ, ಬಟ್ಟೆ ಬರೀ ಸರಿ ಇಲ್ಲ, ಊಟಕ್ಕೆ ಗತಿ ಇಲ್ಲದೇ ಇರುವಂಥದ್ದು, ಇದೆಲ್ಲ ನಾವು ನಮ್ಮ ಕಣ್ಣ ಮುಂದೆ ನೋಡುವಂಥದ್ದು ನೋಡ್ತೀವಿ. ಬಟ್ ಏನಾದರೂ ಮಾಡಬೇಕು ಎನ್ನುವಂಥದ್ದು ಆವಾಗ ನಮಗೆ ಏನಾದರೂ ಈ ರೀತಿಯ ಒಂದು ಯೋಚನೆ, ಅಂದರೆ ನಾವು ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ ಎನ್ನುವಂಥದ್ದು ಬಾಲ್ಯಾವಸ್ಥೆಯಲ್ಲಿ ಅದೆಲ್ಲ ಗೊತ್ತಿಲ್ಲ ನಮಗೆ, ಏನು ಐಡಿಯಾಸ್ ಇಲ್ಲ. ಬಟ್ ಅದರ ಬಗ್ಗೆ ಒಂದು ಏನು ಅವರ ಕಷ್ಟ ನೋಡಿ ಒಂಥರ ಬೇಸರ ಆಗ್ತಿತ್ತು. ಹೀಗೆ ಇರಬಾರ್ದು, ಇಂಥ ಕಷ್ಟ ಬರಬಾರ್ದು, ಇಂಥದ್ದೆಲ್ಲ ಯೋಚನೆ ಬರ್ತಿತ್ತು. ಯಾರಿಂದ ಸಹಾಯ ಬಂತು ಸರ್? ಈಗ ನಿಮ್ಮ ಯೋಜನೆಗಳಿಗೆ ಒಂದು ಯೋಜನೆ ಆಗಿ ಬರುವಾಗ ಖಂಡಿತವಾಗಿ ನಿಮ್ಗೆ ಯಾರಾದರೂ ಸಹಾಯ ಬೇಕು, ಯಾರಾದರೂ ಸಹಾಯ ಮಾಡಿದರೆ? ಇಲ್ಲ, ಇದು ಪ್ರಾರಂಭ ಮಾಡುವಾಗ ಯಾರ್ದು ಸಹಾಯ ಕೂಡ ಇರಲಿಲ್ಲ. ಈಗ ನೋಡಿ, ನಾವು ಒಂದು ಏನು ಹೇಳ್ತೇನೆ ಅಂದರೆ, ನಮ್ಮದು ಈಗ ನಾನು ಏನು ನಮ್ಮ ಎಜುಕೇಷನ್ ಎಲ್ಲ ಮುಗಿಸಿ ನಾನೇನು ನಾನು ಕಾಲೇಜಿಗೆ ಹೋಗುವ ಟೈಮಲ್ಲಿ ಕೂಡ ಯಾವಾಗ ನಮಗೆ ರಜೆ ಅಥವಾ ಫ್ರೀ ಟೈಮ್ ಆವಾಗ ಕೂಡ ನಾನು ಕೆಲಸ ಮಾಡಿಕೊಂಡು ಏನು ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ಒಂದು ಇದನ್ನೆಲ್ಲ ಮಾಡಬೇಕು ಅಂತಾದರೆ ಕೂಡ ನಮಗೆ ಈಗ ನಾನು ಸಡನ್ನಾಗಿ ಈಗ ನಾನು ಮಂಗಳೂರಲ್ಲಿ ಅದು ಲಿಂಕ್ಡ್ ಎಡಿಕ್ಷನ್ ಸೆಂಟ್ರಲ್ಲಿ ಅಲ್ಲಿ ನನಗೆ ಕೌನ್ಸಿಲರ್ ಪೋಸ್ಟ್ ಸಿಕ್ಕಿತ್ತು. ಕೌನ್ಸಿಲರ್ ಆಗಿ ನಾನು ಕೆಲಸ ಮಾಡುವಂಥ, ಅಂದರೆ ಟ್ರೈನಿಂಗ್ ಎಲ್ಲ ನಾನು TTK ಚೆನ್ನೈಯಲ್ಲಿ ಅಲ್ಲಿ ಕೌನ್ಸಿಲಿಂಗ್ ಟ್ರೈನಿಂಗ್ಗೆ ಅಂತ, ಇದರ ನಂತರ ನಾನು TTKಯಲ್ಲಿ ಕೌನ್ಸಿಲಿಂಗ್ ಟ್ರೈನಿಂಗ್ ಮಾಡಿದ್ದು. ಹಾಗೆ ಈಗ ಒಬ್ಬರು ಕೌನ್ಸಿಲರಿಗೆ ಎಷ್ಟು ಸಂಬಳ ಇರ್ಬೋದು, ಆ ಸಂಬಳದಲ್ಲಿ ನನ್ನ ಮನೆ, ನನ್ನ ಫ್ಯಾಮಿಲಿ, ಈಗ ನಾವು ಹೇಳೋದು ನನ್ನ ತಂದೆ ತಾಯಿಯನ್ನು ನೋಡುವಂಥದ್ದು, ಜೊತೆಗೆ ಅವರನ್ನು ಅವರ ಔಷಧಿ ಮತ್ತು ಮನೆ ಖರ್ಚು ಅದೆಲ್ಲ ಹೇಳುವಾಗ ಅಲ್ಲಿಂದಲ್ಲಿ ಏನೋ ಅದಕ್ಕೆ ಸರಿಯಾಗುವಂಥದ್ದು. ಹಾಗಿರುವಾಗ ನಾವು ಏನು ಹೊರಗಡೆಯಿಂದ ಯಾರನ್ನೋ ಕಷ್ಟದಲ್ಲಿ ಇದ್ದವರನ್ನು ತಂದು ನನ್ನ ಮನೆಯಲ್ಲಿ ಸಾಕ್ತೇನೆ ಅಂದರೆ ಅದಕ್ಕೆ ಸೋರ್ಸಸ್ ಹೇಗೆ, ಅದೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಬಟ್ ನಾನು ಒಂದು ಯೋಚನೆ ಮಾಡಿದೆ, ಏನು ಅಂದರೆ ಈ ರೀತಿಯಾಗಿ ಮಾಡಬೇಕು ಅಂತಾದರೆ ದುಡ್ಡಿಲ್ಲ. ಬಟ್ ನಾನು ಹೋಗಿ ಕೇಳಿದರೆ ಯಾರಿಗೆ ಭರವಸೆ ಇರ್ತದೆ, ಏನು ಮಾಡ್ತಾರೆ, ಅದು ಯಾಕೆ ಕೇಳ್ತಾರೆ? ಈಗ ನೋಡಿ, ನಮ್ಮ ಕೆಲಸ ಯಾರಾದರೂ ಈ ರೀತಿ ಮಾಡ್ತಾ ಇದ್ದದ್ದನ್ನು ಗುರುತಿಸಿ ಏನಾದರೂ ಯಾರೋ ಹೆಲ್ಪ್ ಮಾಡ್ಬೋದು. ಆದರೆ ಪ್ರಾರಂಭ ಅಂತ ಹೇಳುವಾಗ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಯಾರ ಹತ್ರ ಕೇಳುವ ಹಾಗೇನೂ ಇಲ್ಲ. ನನಗೂ ಒಂದು ರೀತಿ ಏನು ಅಂದರೆ, ನಾನು ಮಾಡ್ತಿರುವಂಥ ಕೆಲಸ ಇನ್ನೊಬ್ಬರ ಹತ್ರ ಸಹಾಯ ಕೇಳುವಂಥದ್ದು ಅದು ಏನೋ ಒಂಥರ ನನಗೆ ಸರಿ ಅನ್ನಿಸೋದಿಲ್ಲ. ಈಗಲೂ ಅಷ್ಟೇ, ಈಗಲೂ ನಾನು ಏನು ಅಂದರೆ ನಮಗೆ ಯಾರ ಹತ್ರ ಹೋಗಿ ನಾನು ಇಷ್ಟವರೆಗೆ ನನಗೊಂದು ಹೆಲ್ಪ್ ಮಾಡಿ ಅಂತ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ನಾನು ಶುರು ಮಾಡಿದ್ದೇನೆ ಈ ಸಂಸ್ಥೆ ಹುಟ್ಟು ಹಾಕಿ ಆದಮೇಲೆ ಈಗ ಮುಂದುವರಿಸ್ಕೊಂಡು ಹೋಗುವಂಥದ್ದು ನಾನೇ ಜವಾಬ್ದಾರಿ ತಗೋಬೇಕು. ಯಾರೋ ಇದನ್ನು ನೋಡಿಕೊಂಡು ಹೆಲ್ಪ್ ಮಾಡಲಿಕ್ಕೆ ತದನಂತರ ಬಂದವರು ಇದ್ದಾರಲ್ಲ, ಎಷ್ಟೋ ವರ್ಷಗಳ ನಂತರ ಇದು ಪರಿಚಯ ಆದಮೇಲೆ ಓಕೆ ಈಗ ನಮಗೇನೋ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ನಡೀತಾ ಇದೆ ಅಂತ ಹೇಳಿ ಆ ರೀತಿಯಾಗಿ ಸಪೋರ್ಟ್ ಮಾಡುವಂಥದ್ದಿದೆ. ನಿಮ್ಮ ಈ ಆಶ್ರಮದ ಅವಧಿಯಲ್ಲಿ ನೀವು ಕಂಡ ಅತ್ಯಂತ ನೋವಿನ ಸಂಗತಿ ಯಾವುದಾದ್ರು ಇದೆ? ಖಂಡಿತ ಇದೆ ನೋವಿನ ಸಂಗತಿ. ಈಗ ನಾವು ಹೆಚ್ಚಾಗಿ ಏನು ಅಂದರೆ, ಈಗ ನೋಡಿ, ಕೆಲವೊಮ್ಮೆ ನಮಗೆ ಏನಾಗ್ತದೆ ಅಂದರೆ, ಇಲ್ಲಿ ನಾವು ಏನಿದೆ ಎಲ್ಲರೂ ಅನಾಥರಲ್ಲ. ಈಗ ಹೊರಗಡೆಯಿಂದ ನನಗೆ ಎಲ್ಲೋ ನಾವು ಹೇಳ್ತೀವಿ ಈ ಮಾನಸಿಕ ರೋಗಿಗಳಂತಂದು ಇಲ್ಲಿ ನಾವು ನೋಡ್ತೀವಿ, ಎಷ್ಟೋ ಮಂದಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನಮ್ಮದು ಅಡ್ವರ್ಟೈಸ್ಮೆಂಟ್ ಇಲ್ಲ. ನಾವು ಈಗ ನೋಡಿ, ಒಬ್ಬ ರೋಗಿಯನ್ನು ನಾನು ಎಲ್ಲಿಂದಲೋ ಒಂದು ಕರ್ಕೊಂಡು ಬಂದು ಇಲ್ಲಿ ಸೇರಿಸ್ತೇನೆ, ನಾನು ಅವರಿಗೆ ಅವರ ಏನೋ ಫೋಟೋ ಮಾಡುವಂಥದ್ದು ಇರ್ಬೋದು, ವಿಡಿಯೋ ಮಾಡಿ ನಂತರ ಫೇಸ್ಬುಕ್ಕಿಗೆ ಹಾಕಿದರೆ ಪ್ರಚಾರ ಸಿಗ್ಬೋದು ಅಷ್ಟೇ. ಆದರೆ ಇಲ್ಲಿ ಏನಾಗ್ತದೆ, ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಅವರು ಹುಷಾರಾಗಿದ್ದಾರೆ ಇದೆಲ್ಲ ಪ್ರಚಾರ ಮಾಡುವಾಗ ನಮಗೆ ನೋಡಿ ಆ ಫೇಸ್ಬುಕ್ಕಿಗೆ ಹಾಕಿದರೆ ಒಳ್ಳೆ ಲೈಕ್ಸ್ ಸಿಗತ್ತೆ. ಬಟ್ ಅದು ಅಗತ್ಯ ಇಲ್ಲ ಎನ್ನುವಂಥದ್ದು ನನ್ನ ಅನಿಸಿಕೆ. ಹಾಗೆ ನಾವು ಇದೆಲ್ಲ ಮಾಡ್ತಾ ಹೋಗುವಾಗ ಇಲ್ಲಿ ನಮಗೆ ಈ ಒಂದು ಸಂಸ್ಥೆ ನಡಿಬೇಕು ಅಂತಾದರೆ ನಾನು ಹೇಗೆ ಲೆಕ್ಕಾಚಾರ ಹಾಕಿದೆ ಅಂದರೆ, ಇವತ್ತು
ನಮ್ಮ ಕೈಯಲ್ಲಿ ಬೇಕಾದಷ್ಟು ದುಡ್ಡಿದ್ರೆ ಓಕೆ, ಎಷ್ಟೋ ಅನಾಥರನ್ನು ತಂದು ನಾನು ಅದಕ್ಕೆ ತಕ್ಕಂತೆ ಮಾಡ್ಕೊಂಡು ಹೋಗ್ಬೋದು. ಆದರೆ ಒಂದು ಸಂಸ್ಥೆ ನಡಿಬೇಕು ಅಂತಾದರೆ ಇದಕ್ಕೆ ಸಿಬ್ಬಂದಿ ಬೇಕು, ಮತ್ತು ಇದು ಏನು ಅದಕ್ಕೆ ತಕ್ಕಂಥ ಬಿಲ್ಡಿಂಗ್ ಬೇಕು, ಎಲ್ಲ ಖರ್ಚು ವೆಚ್ಚಗಳು ಇದರ ಏನು ಇವರ ಸ್ಯಾಲ್ರಿ ಇರ್ಬೋದು, ದಿನನಿತ್ಯದ ಏನು ವಸ್ತುಗಳು, ಮೆಡಿಸಿನ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಅವರಿಗೆ ಏನೆಲ್ಲ ಮಾಡಬೇಕು ಅಂತಾದರೆ ಆ ಖರ್ಚಿದೆ. ನಾನು ಯೋಚನೆ ಮಾಡಿದ್ದೇನು ಅಂದರೆ, ಪ್ರಾರಂಭದಲ್ಲಿ ಒಬ್ಬರಿಂದ ಒಂದು 4,000 ರೂಪಾಯಿ ತಗೊಂಡ್ರೆ ಒಂದು 2,000ನ ಇವರಿಗೆ ಏನೋ ಯಾರು ಅನಾಥರು ಸಿಗ್ತಾರೆ ಅವರಿಗೆ ಖರ್ಚು ಮಾಡುವಂಥದ್ದು, ಅಂಥ ಒಂದು ಕ್ಯಾಲ್ಕುಲೇಷನಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದ್ದು. ಇದು ನಡೀತಾ ಹೋಯಿತು. ನಡೀತಾ ಬಂದಾಗೆ ನಿಧಾನಕ್ಕೆ ನಮಗೆ ಏನು ಎಷ್ಟೋ ಜನರದ್ದು ಪರಿಚಯ ಆಯಿತು. ಎಷ್ಟೋ ಜನ ಪ್ರಾರಂಭದಲ್ಲಿ ನಮಗೆ ತೊಂದರೆ ಮಾಡಿದ್ದಿತ್ತು. ಎಷ್ಟೋ ಜನ, ಯಾಕೆಂದರೆ ಇದೆಲ್ಲ ಇಲ್ಲಿ ಇರಬಾರ್ದು, ರೆಸಿಡೆನ್ಷಿಯಲ್ ಏರಿಯಾ ಇದು, ಇದೆಲ್ಲ ಇದ್ದರೆ ಕಾಯಿಲೆ ಹರಡ್ತದೆ, ಇಂಥದ್ದೆಲ್ಲ ಯೋಚನೆ ಇತ್ತು. ಬಟ್ ಏನು ಹೇಳ್ತೇವೆ, ನಿಧಾನಕ್ಕೆ ಜನ ಕೂಡ ಏನು ಕೆಲಸ ನಡೀತಾ ಇದೆ, ಪ್ರಾರಂಭದಲ್ಲಿ ಯಾರಿಗೂ ನಂಬಿಕೆ ಬರಲೇಬೇಕು ಅಂತ ಇಲ್ಲ, ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಿಧಾನಕ್ಕೆ ಎಲ್ಲರೂ ಗಮನಿಸಿದ್ದೇನು ಅಂದರೆ, ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಇವರು ಚೆನ್ನಾಗಿ ನಡೀತಾ ಇದೆ. ಹಾಗೆ ಯಾರು ವಿರೋಧ ಇದ್ದವರು ಕೂಡ ನನಗೆ ಏನು ಮತ್ತೆ ಸಪೋರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಕೆಲಸ ನಾವು ಮಾಡಿಕೊಂಡು ಹೋಗುವಾಗ ನೋಡಿ, ನಮಗೆ ಬೇರೆ ಬೇರೆ ಕಡೆಯಿಂದ ಒಂದು ಏನು ಹೇಳ್ತೀವಿ ನಾವು, ರೋಗಿಗಳು ಸಿಗ್ತಾರೆ ನಮಗೆ. ಒಬ್ಬ ಚಿಕ್ಕ ಪ್ರಾಯದ ಹುಡುಗ, ಇಲ್ಲಿ ನಾವು ಏನು ಅಂದರೆ ತುಂಬ ಏನು ಚಿಕ್ಕ ಪ್ರಾಯ ಅಂದರೆ, ಈಗ ನಾವು 18 ವರ್ಷಕ್ಕಿಂತ ಚಿಕ್ಕ ಪ್ರಾಯದವರನ್ನು ಇಲ್ಲಿ ನಾವು ನಿಲ್ಲಿಸುವ ಹಾಗೆ ಇಲ್ಲ. ಬಟ್ 18 ವರ್ಷ ಮೇಲ್ಪಟ್ಟವರು, ಸಾಧಾರಣ ಆ ಹುಡುಗನನ್ನು ನೋಡಿದರೆ ಒಂದು 18 ವರ್ಷದ ಹುಡುಗ ಅಂತ ಹೇಳ್ಬೋದು. ಹುಡುಗ ಸಿಕ್ಕಿದ್ದು ಇದೇ ನಮ್ಮ ಹತ್ತಿರದ ಕೊಲ್ಲಿಯ ಪರಿಸರದಲ್ಲಿ. ಅಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಪರಿಚಯದವರು ಇದ್ದರು, ಎಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವವರು. ಅವರೆಲ್ಲ ನೋಡಿ, ಈ ಹುಡುಗ ಹೀಗೆ ಒಬ್ಬ ಹುಡುಗ ಇದ್ದಾನೆ, ಅವ ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ, ಒಮ್ಮೆ ಅಳ್ತಾನೆ, ನಗ್ತಾನೆ, ಏನೋ ಇಲ್ಲ ಗಲೀಜು ಮಾಡ್ತಾ ಇರ್ತಾನೆ, ಹಾಗೆ ಹೀಗೆ ಅಂಥೇಳಿ. ಮತ್ತು ನಾನು ಹೋದೆ, ಅವನನ್ನು ನೋಡಲಿಕ್ಕೆ ಹೋದೆ. ಅಲ್ಲಿ ಹೋಗುವಾಗ ನೋಡ್ತೇನೆ ಚಿಕ್ಕ ಪ್ರಾಯ, ಮತ್ತು ಕರ್ಕೊಂಡು ಬಂದೆ ಅವನನ್ನು. ಇಲ್ಲಿ ಬಂದ ಮೇಲೆ ಕೂಡ ಹಾಗೇ ಅಲ್ಲಿ ಎಲ್ಲಿ ಎಲ್ಲ ಕಡೆ ಉಗುಳ್ತಾ ಇದ್ದ, ಎಲ್ಲೋ ಅಲ್ಲಿ ಕೂತಲ್ಲಿ ಯೂರಿನ್ ಪಾಸ್ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ತಿದ್ದ. ಆವಾಗ ಮತ್ತೆ ಆಯಿತು, ಇಷ್ಟು ಚಿಕ್ಕ ಪ್ರಾಯದಲ್ಲಿ ಹುಡುಗನಿಗೆ ಏನಾಯಿತು? ನಿಧಾನಕ್ಕೆ ಇವನಿಗೆ ಒಂದು ಏನೋ ಡಾಕ್ಟ್ರ್ ನೋಡಿದರು, ಮೆಡಿಕೇಷನ್ ಎಲ್ಲ ಏನೋ ಶುರು ಮಾಡಿದ್ದು. ಮೆಡಿಕೇಷನ್ ಶುರು ಮಾಡಿದ ಮೇಲೆ ಬದಲಾವಣೆ ಸ್ವಲ್ಪ ಸ್ವಲ್ಪ ಏನೋ ಮಾತಾಡಲಿಕ್ಕೆಲ್ಲ ಶುರು ಮಾಡಿದ. ಮಾತಾಡುವಾಗ ಯಾವಾಗಲೂ ಹೇಳೋದು, ಅವ ಒಂದು ಕೇಳಿದರೆ ಎಲ್ಲಿ ಮನೆ ಕೇಳಿದರೆ ಮತ್ತು ಔಚಾನಿ ಔಚಾನಿ ಅಂತ ಹೇಳ್ತಿದ್ದೆ ನಾನು. ಮತ್ತು ಇಲ್ಲಿ ನೇಪಾಳ ನೋಡಲಿಕ್ಕೆ ಸ್ವಲ್ಪ ನೇಪಾಳಿ ಥರ ಕಾಣ್ತಿದ್ದ. ನಾನು ಅದಕ್ಕೆ ಯೋಚನೆ ಮಾಡಿದ್ವಿ, ನೇಪಾಳದಲ್ಲಿ ಇರ್ಬೋದು. ನಾನು ನೆಟ್ಟಲ್ಲೆಲ್ಲ ಹುಡುಕೋದು ಔಚಾನಿ ಎಲ್ಲಿದೆ ಅಂತ, ಅಲ್ಲಿ ನೇಪಾಳದಲ್ಲಿ ಕಾಣಲಿಲ್ಲ. ಮತ್ತೆ ನೋಡಿದೆ ಈ ಕಡೆ, ನಾನು ಕೇಳಿದೆ, ನಾನು ಒಂದೊಂದೇ ಈಗ ಇಂಡಿಯಾದ ಮ್ಯಾಪಲ್ಲಿ ಮೇನ್ ಜಾಗ ಮೇಲಿಂದ ಹೇಳ್ತಾ ಬಂದೆ, ಇದ ಹೆಸರು. ಹಾಗೆ ಹೇಳುವಾಗ ಗೋರಖ್ಪುರ್ ಬಂತು, ಬಿಹಾರ್ ಗೋರಖ್ಪುರ್ ಹೇಳುವಾಗ ಜೋರಾಗಿ ಕ್ಲ್ಯಾಪ್ ಕೊಟ್ಟ, ಹೌದು ಅಂತ ಖುಷಿಯಲ್ಲಿ ಹೇಳಿದ. ಯಾಕೆಂದರೆ ಅವ ಹೇಳೋದು ಮಾತಾಡುವಂಥದ್ದು ನಮಗೆ ಅಷ್ಟು ಸ್ಪಷ್ಟತೆ ಇರಲಿಲ್ಲ ಆವಾಗ. ಬಟ್ ಅವನಿಗೆ ಆ ಊರಿನ ಹೆಸರು ಕೇಳುವಾಗ ಹೌದು. ಅದರ ಸುತ್ತಲೂ ನಾನು ಹುಡುಕಿದೆ, ಅಲ್ಲಿ ಅಲ್ಲಿ ಗೋರಖ್ಪುರದ ಹತ್ರ ಅಲ್ಲಿ ಔಸಾನಿ ಅನ್ನುವಂಥದ್ದು ಏನು ಜಾಗ ಇದೆ. ಹಾಗೆ ನನಗೆ ಮತ್ತೆ ಆಯಿತು, ಇಲ್ಲಿ ನಮಗೆ ಗೋರಖ್ಪುರ ಅಂತ ಗೊತ್ತಾದ ಮೇಲೆ ಸೀದಾ ನಾನು ಇಲ್ಲಿ ನೇತ್ರಾವತಿ ಹತ್ತಿರ ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಈ ಹೊಯ್ಗೆ ಕೆಲಸ ಮಾಡುವವರಿದ್ದಾರೆ, ತುಂಬ ಮಂದಿ, ಒಂದು 300-400 ಜನ ಅಲ್ಲಿ ಹೊಯ್ಗೆ ಕೆಲಸ ಮಾಡುವವರಿದ್ದಾರೆ. ಹಾಗೆ ಅಲ್ಲಿ ಕೆಲಸ ಮಾಡುವವರು ಯಾರು ಹೆಚ್ಚಾಗಿ, ಅಲ್ಲಿ ನಮ್ಮ ಇಲ್ಲಿ UP, ಬಿಹಾರ್ ಆ ಸೈಡಿಂದ ಬಂದವರು. ಅವ್ರ ಹತ್ರ ಹೋಗಿ ನಾನು ಅವನಿಗೆ ಮತ್ತು ಭಾಷೆ ಕೂಡ ಭೋಜ್ಪುರಿ ಭಾಷೆ ಮಾತಾಡ್ತಾನೆ. ಹಾಗೆ ಮತ್ತೆ ಕೇಳುವಾಗ ಅಲ್ಲಿ ಒಬ್ಬರು ಹೇಳಿದರು, ಹೌದು ಗೋರಖ್ಪುರ್ ಇಲ್ಲಿ ಔಸಾನಿ ಅನ್ನುವಂಥದ್ದು ಜಾಗ ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟ್ರ್ ಅಂತ ಹೇಳಿದ್ರು. 4 ಕಿಲೋಮೀಟ್ರ್ ಅಂತ ಹೇಳುವಾಗ ತೀರಾ ನಾನು ಅಷ್ಟು ಹತ್ತಿರಕ್ಕೆ ಹೋದಾಗೆ ಆಯಿತು. ಅವರು ನನ್ನ ನಂಬರೆಲ್ಲ ತಗೊಂಡ್ರು, ಮತ್ತೆ ಹೇಳಿದರು, ಸರಿ ನೀವೊಂದು ಏನು ಇದು ನಿಮ್ಮ ನಂಬರ್ ಕೊಡಿ, ಆಮೇಲೆ ನಾನು ನಿಮಗೆ ಫೋನ್ ಮಾಡ್ತೇನೆ ಅಂತೇಳಿ.
ಸರಿ ಹೋದೆ ನಾನು. ಇವರು ಅಲ್ಲಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಯಾರು ಫೋನ್ ತೆಗೆದ್ರು ಅಲ್ಲಿ ಹೇಳಿದ್ರಂತೆ, ಹೌದು ನಮ್ಮ ಹುಡುಗ ಒಬ್ಬ ಇಲ್ಲಿಂದ ತುಂಬ ದಿನ ಆಯಿತು ಇಲ್ಲಿಂದ ಹೋಗಿ, ವರ್ಷ ಕಳೀತು, ಹಾಗಿರುವಾಗ ಚಿಕ್ಕ ಹುಡುಗ ಹೀಗೆ ಅದೇ ಹುಡುಗ ಹಾಗಾದರೆ ಸರಿ ಅಂಥೇಳಿ ಹೀಗೆ ಅವನ ಹತ್ರ ಮತ್ತೆ ಮಾತಾಡಲಿಕ್ಕೆ ಅಂಥೇಳಿ ಅವನ ಬ್ರದರಿಗೆ ಕೊಟ್ಟ ಫೋನಲ್ಲಿ. ಬ್ರದರ್ ಫೋನ್ ಮಾಡಿ ಹೌದಾ ಅಲ್ವಾ ಅಂತ ನೋಡಲಿಕ್ಕೆ ಬ್ರದರ್ ಮಾತಾಡುವಾಗ ಬ್ರದರಿಗೆ ಆಯಿತು, ಕ್ಲಿಯರ್ ಆಯಿತು, ಏನು ಅಂದರೆ ಹಾಂ ಇದ್ದಾನೆ, ನನ್ನ ಬ್ರದರ್ ಇಲ್ಲಿದ್ದಾನೆ ಅಂತ ಆಯಿತು. ಹಾಗೆ ಆಯಿತು. ಅದಾದಮೇಲೆ ನನಗೆ ಇವ ಹೇಳಿದ, ಇವನ ತಮ್ಮ, ಇದು ಒಂದು ಇದು ಏನು ಅಂದರೆ ಇದು ಎಷ್ಟು ನೀವು ಇದು ದೂರ ಇದೆ ಅಲ್ಲ, ನಮಗೆ ಬರಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ. ಆಯಿತು. ಮತ್ತು ನನಗೆ ಸ್ವಲ್ಪ ಅಂದರೆ ಬರಲಿಕ್ಕೆ ದುಡ್ಡಿನ ಅಗತ್ಯ ಎಲ್ಲ ಇದೆ, ಅದಕ್ಕೋಸ್ಕರ ನಮ್ಮದೊಂದು ಜಮೀನಿದೆ, ಅದು ಜಮೀನು ಸೇಲ್ ಆದ ತಕ್ಷಣ ನಾವು ಬರ್ತೇವೆ ಇವನನ್ನು ಕರ್ಕೊಂಡು ಹೋಗಲಿಕ್ಕೆ. ನಾನು ಹೇಳಿದ್ದೆ, ನಿನಗೆ ಅಲ್ಲಿಂದ ಬರಲಿಕ್ಕೆ ಎಷ್ಟು ಖರ್ಚಾಗ್ತದೆ? ಈಗ ನೀನು ಜಮೀನು ಇದೆಲ್ಲ ಮಾರಿಕೊಂಡು ಬರಲಿಕ್ಕೆ ಅಂದರೆ ನಿನಗೆ ಅಷ್ಟು ಖರ್ಚೇನೋ ಇದಾಗ್ತದೆ. ಹಾಗೆಲ್ಲ ನಿಮಗೆ 1 ಲಕ್ಷ ರೂಪಾಯಿ ಕೊಡಲಿಕ್ಕೆ ಇದೆ ಅಲ್ಲ ಅಂತ ಹೇಳಿದೆ. ನಾನು ಕೇಳಿದೆ, ಯಾರು ಕೇಳಿದ್ದು ನಿನ್ನ ಹತ್ರ 1 ಲಕ್ಷ? ಅಲ್ಲ, ನೀವು ಮೊನ್ನೆ ಫೋನ್ ಮಾಡಿ ಯಾರಿಗೆ ಅದು ಮೊದಲು ಇಲ್ಲಿಂದ ಒಂದು ಫೋನು ಹೋಯ್ತಂತೆ, ಅವರು ಹೇಳ್ತಾ ಇದ್ದಾರೆ ಆ ಹುಡುಗನನ್ನು ನಮ್ಮ ಕೈಯಲ್ಲಿ ಮಾತ್ರ ನನ್ನ ಹತ್ರನೇ ಕಳಿಸಿಕೊಡೋದು, ಮತ್ತು ನನ್ನ ಹತ್ರ 1 ಲಕ್ಷ ಕೊಡಲಿಕ್ಕೆ ಹೇಳಿದ್ದಾರೆ, ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ, ಮತ್ತು ಬರುವಂಥ ಖರ್ಚೆಲ್ಲ ಕೊಡಬೇಕು ಹೇಳಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಅದೆಲ್ಲ ಮಾಡುವಂಥದ್ದು ಯಾವುದು ಅಗತ್ಯ ಇಲ್ಲ, ನೀನು ಸೀದಾ ಬಾ ಅಲ್ಲಿಂದ ಅಂತ ಹೇಳಿದೆ. ಅವ ಚಿಕ್ಕಪ್ಪನ ಜೊತೆ ಸೇರಿ ಇಲ್ಲಿಗೆ ಬಂದ. ಮತ್ತು ಅದೇ ಇಲ್ಲಿ ಬಂದು ಅವರಿಗೆಲ್ಲ ತುಂಬಾ ಖುಷಿ ಆಯಿತು. ಯಾಕೆಂದರೆ ಕಳ್ಕೊಂಡದ್ದು ಈ ಮಾನಸಿಕ ತೊಂದರೆಯಿಂದ ಈ ಹುಡುಗ ಅವನಿಗೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ, ಎಲ್ಲೋ ಬದುಕು ಈಗ ನಾವು ಹೇಳುವಂಥದ್ದು ಏನೋ ಹಾಳಾಗಿ ಹೋಗ್ತಿತ್ತು. ಬಟ್ ಸಕಾಲದಲ್ಲಿ ಅವನಿಗೆ ಒಂದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ಹುಷಾರಾದ. ಈಗಲೂ ನನಗೆ ಫೋನ್ ಮಾಡ್ತಾ ಇರ್ತಾನೆ, ನನ್ನವ ಪಪ್ಪ ಅಂತ ಕರೆಯೋದು. ಅಷ್ಟು ಒಂದು ಏನು ಹೇಳ್ತೀವಿ ನಾವು, ಆ ಹುಡುಗನಿಗೆ ಒಂದು ರೀತಿ ಏನೋ ಮರುಜನ್ಮ ಸಿಕ್ಕಿದಾಗೆ ಆ ಹುಡುಗ ನಮಗೆ ತುಂಬಾ ಒಂದು ರೀತಿ ಏನು ಖುಷಿ ಇದೆ. ಆ ರೀತಿಯ ಒಂದು ಏನು ಅವನ ಬದುಕಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು ಆ ತೃಪ್ತಿ ನನಗೆ ಇದೆ. ಸರ್, ಈಗ ಎಷ್ಟು ಜನ ಆಶ್ರಮವಾಸಿಗಳಿದ್ದಾರೆ? 125 ಜನ. ಹೌದು, 38 ಫೀಮೇಲ್ಸ್, ಮತ್ತು ನಾವು ಅದನ್ನು ಉಳಿದವರು ಮೇಲ್. ಇಲ್ಲಿ ಅದನ್ನು ಒಂದೇ ಕಡೆ ನಮಗೆ ಹಾಕಲಿಕ್ಕೆ ಅಲ್ಲಿ ಜಾಗ ಇಲ್ಲದಕ್ಕೆ ನಾವು ಡಿವೈಡ್ ಮಾಡಿ ಹಾಕಿದ್ದೇವೆ. ಹತ್ತಿರದಲ್ಲೇ ಇಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಉಳ್ಳಾಲ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದಕ್ಕೆ ಪೆರಿಬೈಲ್ ಎನ್ನುವಂಥದ್ದು ಜಾಗ ಇದೆ, ಅಲ್ಲಿ ಇನ್ನೊಂದು ಸೆಂಟರ್ ಅಲ್ಲಿ ಮಾಡಿದ್ದೇವೆ. ಹೌದು. ಒಂದು ವೇಳೆ ಕಾಯಿಲೆ ಬಿದ್ದಾಗ ಹುಷಾರಿಲ್ಲದ ಸಂದರ್ಭದಲ್ಲಿ ಹೇಗೆ? ಓಕೆ, ಇಲ್ಲಿ ನಮ್ಮಲ್ಲಿ ಈಗ 18 ಜನ ಸಿಬ್ಬಂದಿ, ಅಂದರೆ 18 ಜನ ಸ್ಟಾಫ್ ಇದ್ದಾರೆ. ಅದರಲ್ಲಿ ನರ್ಸಸ್ಸಿಗೆ ಮುಖ್ಯ ಒಂದು ಜವಾಬ್ದಾರಿ ಏನು ಅಂದರೆ, ಅವರು ಹುಷಾರಿಲ್ಲದಾಗ ಅವರೊಂದು ಮುಖ್ಯ ಪಾತ್ರ ವಹಿಸಲಿಕ್ಕಿದೆ. ಯಾಕೆಂದರೆ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಏಡ್ ಆಗಿ ಏನು ಮಾಡಬೇಕಾ ಅದನ್ನು ಒಬ್ಬರು ಕ್ವಾಲಿಫೈಡ್ ನರ್ಸ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಅಂಥವರಿಗೇ ನಾವಿಲ್ಲಿ ಏನು ಕೆಲಸಕ್ಕೆ ತಗೊಳ್ಳುವಂಥದ್ದು. ಯಾಕೆ ಎಮರ್ಜೆನ್ಸಿಗೆ ಈಗ ನೋಡಿ, ವಯಸ್ಸಾದವರಿದ್ದಾರೆ, ಸಡನ್ನಾಗಿ ಏನು ಬಿದ್ದುಬಿಟ್ಟು ಬ್ಲೀಡಿಂಗ್ ಆಗ್ಬೋದು. ಕೆಲವರಿಗೆ BP ಹೈ ಆಗುವಂಥದ್ದು, BP ಲೋ ಆಗುವಂಥದ್ದು ಇರ್ಬೋದು. ಇನ್ನು ಕೆಲವರಿಗೆ ಏನು ಹೇಳ್ತೀವಿ ನಾವು, ಶುಗರ್ ಡೌನ್ ಆಗುವಂಥದ್ದು, ಹೈ ಆಗುವಂಥದ್ದು. ಆದರೆ ತಕ್ಷಣಕ್ಕೆ ನಾವು ಏನು ಮಾಡ್ಬೋದಾ ಅದನ್ನು ನಾವು ಮಾಡುವಂಥದ್ದು ಮಾಡಬೇಕಾಗ್ತದೆ. ಅದನ್ನು ಇಲ್ಲಿ ಮಾಡಬೇಕು. ಮತ್ತು ಡಾಕ್ಟರ್ಸ್ ಬರ್ತಾರೆ, ವಾರಕ್ಕೊಮ್ಮೆ ಡಾಕ್ಟರ್ಸ್ ಬರುವಂಥದ್ದು. ಸೈಕ್ಯಾಟ್ರಿಸ್ಟ್ ಬರ್ತಾರೆ, ಡಾಕ್ಟರ್ ಕಿರಣ್ ಕುಮಾರ್ ಅಂಥೇಳಿ, ಅವರು ಸೈಕ್ಯಾಟ್ರಿಸ್ಟ್. ಹಾಗೆಯೇ ಇದು ಜನರಲಿ ಚೆಕಪ್ಪಿಗೆ ಅಂಥೇಳಿ ಬೇರೆ ಎನಪಾಯದಿಂದ ಡಾಕ್ಟರ್ಸ್ ಬರ್ತಾರೆ. ಹಾಗೆ ಮತ್ತು ನಾವು ಜಾಸ್ತಿ ತೊಂದರೆಗಳಿದ್ದರೆ, ಅಂದರೆ ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳೀಗ ಲ್ಯಾಬು ಅದು ಇದು ಹಾಸ್ಪಿಟ್ಲಲ್ಲಿ ಇದ್ದ ಹಾಗೆ ಎಲ್ಲ ಇಲ್ಲ. ಅದಕ್ಕೋಸ್ಕರ ನಾವು ಏನು ಜಾಸ್ತಿ ತೊಂದರೆಗಳಿದ್ದರೆ ಇಮಿಡಿಯೇಟ್ಲಿ ನಾವು ಶಿಫ್ಟ್ ಮಾಡ್ತೇವೆ. ಆ ಶಿಫ್ಟ್ ಮಾಡಲಿಕ್ಕೆ ನಮಗೆ ಏನು ಅಂದರೆ ಅದು 12 ಗಂಟೆ 1 ಗಂಟೆ ರಾತ್ರಿ ಆದರೂ ಸರಿ. ಇಲ್ಲಿ ನಾನು ಮೆಚ್ಚಬೇಕು ನಮ್ಮ ನರ್ಸಸ್. ಯಾಕೆಂದರೆ ತಕ್ಷಣ ನನಗೆ ಈಗ ನಿದ್ದೆ ಮಂಪರಲ್ಲಿ ನಾವು ಇರ್ತೇವೆ ಅಂತ ಹೇಳಿ ಅವರೇನು ತಡ ಮಾಡೋದಿಲ್ಲ.
ತಕ್ಷಣ ನನಗೆ ಫೋನ್ ಮಾಡ್ತಾರೆ, ಹೀಗೆ ಆಗಿದೆ ಅನ್ನುವಂಥದ್ದು. ನಾವು ತಕ್ಷಣ ಆ್ಯಕ್ಷನ್ ತಗೋತೀವಿ. ಅವರಿಗೆ ಏನು ತಕ್ಷಣ ಏನು ಚಿಕಿತ್ಸೆ ಬೇಕೋ ಅದನ್ನು ಒದಗಿಸಲಿಕ್ಕೆ ಹಾಸ್ಪಿಟ್ಲಿಗೆ ನಾವು ಶಿಫ್ಟ್ ಮಾಡ್ತೀವಿ. 3 ದ್ರವ್ಯರಿಗೆ ಪ್ರಾರ್ಥನೆ ಅವಕಾಶಗಳಿದೆ. ಹೌದು. ಈಗ ನೋಡಿ, ನಮ್ಮಲ್ಲಿರುವಂಥ ಒಂದು ವಿಶೇಷತೆ ಅದೇ. ಈಗ ಸಾಮಾನ್ಯವಾಗಿ ಎಲ್ಲ ಹೆಚ್ಚಿನ ಕಡೆ ನಾವು ಹೇಳೋದು, ಎಲ್ಲ ಕಡೆ ಅಂತಲ್ಲ, ಹೆಚ್ಚಿನ ಕಡೆ ಏನು ಮಾಡ್ತಾರೆ ಅಂದರೆ, ಯಾರು ಸಂಸ್ಥೆ ನಡೆಸ್ತಾರೆ ಅವರ ಪ್ರಕಾರನೇ ಪೂಜಾ ವಿಧಾನಗಳು ನಡ್ಕೊಂಡು ಹೋಗ್ತದೆ. ಬಟ್ ನನ್ನ ಆಲೋಚನೆ, ಇವತ್ತು ಎಷ್ಟೋ ವಯಸ್ಸಾದವರು, ಈಗ ನಾನು ರೋಡ್ ಸೈಡಿಂದ ಎಲ್ಲೋ ನಾನು ಬಸ್ ಸ್ಟ್ಯಾಂಡಲ್ಲಿ ಮಲಗಿದವರನ್ನು ಕರ್ಕೊಂಡು ಬಂದು ಇಲ್ಲಿ ಕರ್ಕೊಂಡು ಬಂದು ನಾನೇನೋ ನಂಬುವಂಥ ದೇವರದ್ದೇ ನೀವು ಪ್ರಾರ್ಥನೆ ಮಾಡಬೇಕು ಅಂತ ನಾನು ಒತ್ತಡ ಹಾಕಿದರೆ ಅದು ದೊಡ್ಡ ತಪ್ಪಾಗ್ತದೆ. ನೋಡಿ, ಇದರಿಂದ ನಾನು ಸಾಧಿಸಲಿಕ್ಕೆ ಏನಿಲ್ಲ. ಏನು ನಾನು ಸಾಧಿಸುವಂಥದ್ದು ಇದರಿಂದ? ನನ್ನ ಉದ್ದೇಶ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ಆಶ್ರಯ ಕೊಡುವಂಥದ್ದು, ಅವರ ಆರೈಕೆ ಮಾಡುವಂಥದ್ದು. ಇಲ್ಲಿ ಅವರು ಪಾಲಿಸ್ಕೊಂಡು ಬಂದ ಧರ್ಮವನ್ನು ಈಗ ನಾನು ಏನು ಪೂಜಾ ವಿಧಾನದಲ್ಲಿ ನಾನೇನು ಪ್ರೇಯರ್ ಮಾಡ್ತೇನೆ ಅಲ್ಲೇ ಕೂತ್ಕೋಬೇಕು ಅಂದರೆ ಯಾವುದೋ ಒಂದು ಭಯಕ್ಕೆ ಅವರು ಕೂತ್ಕೋಬೋದು, ನನಗೆ ಬೇಜಾರಾಗ್ಬೋದು ಅಂತೇಳಿ ಅವರು ಕೂತ್ಕೋಬೋದು. ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೋಸ್ಕರ ಇಲ್ಲಿ ಬೇರೆ ಬೇರೆ ಧರ್ಮದವರಿದ್ದಾರೆ, ಪೂಜಾ ವಿಧಾನಗಳು ಕೂಡ ಹಾಗೇ ಇದೆ. ಇಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲಿ ಪ್ರೇಯರ್ ಮಾಡಿದರೆ ಹಿಂದೂಗಳು ಭಜನೆ ಮಾಡ್ತಾರೆ. ಹಾಗೆಯೇ ಮುಸ್ಲಿಮ್ಸಿಗೆ ನಮಾಜ್ ಮಾಡಲಿಕ್ಕೆ ಅವಕಾಶ ಇದೆ. ಮುಸ್ಲಿಮ್ ನಮಾಜ್ ಮಾಡಲಿಕ್ಕೆ ಅಂದರೆ ಎಲ್ಲರೂ ಮಾಡೋದಿಲ್ಲ, ಅವರಿಗೆ ಅಂದರೆ ಕೆಲವರಿಗೆ ಏನೇನು ಗೊತ್ತಿಲ್ಲದವರು ಅಂಥ ತೊಂದರೆಗೊಳಗಾದವರು ಇದ್ದಾರೆ. ಹಾಗಿರುವಾಗ ಹುಷಾರಾದವರು ಅಂದರೆ ನಮಗೆ ಸಿಗುವಾಗ ಯಾವುದೋ ರೀತಿಯಲ್ಲಿದ್ದವರು ಈಗ ಹುಷಾರಾದಮೇಲೆ ಅವರು ನೋಡಿ ಅದೊಂದು ಟೈಮಿಗೆ ಅದನ್ನು ನೋಡಿಕೊಂಡು ಟೈಮ್ ನೋಡ್ತಾರೆ ಮತ್ತು ನಮಾಜ್ ಮಾಡಲಿಕ್ಕೆ ಹೋಗ್ತಾರೆ. ಇದೆಲ್ಲ ಇದೆ, ಅದಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ, ಹ್ಯಾಪಿಯಾಗಿರ್ತಾರೆ. ಸರ್ಫಾ ಕೋರ್ಸ್ ಪ್ರಸ್ತುತಪಡಿಸುವ ಹೇಗಿದ್ದೀರಿ ಸರ್ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಈಗ ಒಂದು ಪುಟ್ಟ ಬಿಡುವ. ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ತೊಕ್ಕೋಟು ಕಲ್ಲಾಪು ಯೂನಿಟಿ ಸಭಾಂಗಣದ ಬಳಿ ನಿಮ್ಮ ಬಂಗಾರದ ಬದುಕಿಗಾಗಿ. ಗೋಲ್ಡ್, ಡೈಮಂಡ್ಸ್ ಆ್ಯಂಡ್ ಜೆಮ್ಸ್, 3 ಅಂತಸ್ತುಗಳ ಸುಂದರ ರಚನೆ, ಅದರೊಳಗೆ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳ ನವನವೀನ ಶೈಲಿಯ ಆಭರಣಗಳ ಭಂಡಾರ. ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್, NS66, ಕಲ್ಲಾಪು, ತೊಕ್ಕೋಟು, ಮಂಗಳೂರು. ಈ ಮನೆಯ ಶೈನು ವಾಪಸ್ ತರೋದು ಅಸಾಧ್ಯ. ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಹಿಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ. Surfa Coats Paints, shining since 1979. ಮತ್ತೆ ಹೇಗಿದ್ದೀರಿ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪಶ್ಚಿಮ್ ರಿಹಾಬ್ನ ಆಶ್ರಮವಾಸಿಗಳಲ್ಲಿ ಪ್ರತಿಭೆ ಇದೆ, ಅಷ್ಟೇ ಅಂತರಂಗದಲ್ಲಿ ನೋವು ತುಂಬಿದೆ. ಆದರೆ ಇಲ್ಲಿ ಮನೆಯಂತಹ ಪರಿಸರ ಇರುವುದರಿಂದ ನೋವು ಮರೆತು ಹಾಡುತ್ತಾರೆ, ಭಜಿಸುತ್ತಾರೆ, ಶಾಸ್ತ್ರ ಹೇಳುತ್ತಾರೆ. ಅಕ್ಕಂದಿರ ಹಾಡು ಕೇಳೋಣ ಬನ್ನಿ. ಮಾಮ ಅರಮನೆ ಮೇಲೆ ನೀನಿರುವಾಗ ದೀಪ ಏತಕೆ, ಮಮ್ಮಿ ಡ್ಯಾಡಿ ರಾಜ ರಾಣಿಯಾಗಿರುವಾಗ ಚಿಂತೆ ಏತಕೆ. ಓ ಮಾಮ ನೀ ಬಾ ಬೇಗ, ಈ ನೋವಾನಿ ಕೇಳೀಗ. ಮೆಲ್ಲನೆ ಜಾರಿ ನಮ್ಮನು ಸೇರಿ ಕಿರಣವ ಬೀರು ಬಾ ಮಾಮ ಚಂದ ಮಾಮ. ರಾಜಕುಮಾರಿ ಕಥೆಯ ಕೇಳಿ ನಾವು ಹೋಗುವ, ಮಮ್ಮಿ ಡ್ಯಾಡಿ ರಾಜ ರಾಣಿಯಾಗಿರುವಾಗ ಚಿಂತೆ ಏತಕೆ.
ಬಾಳೆಲ್ಲ ಈ ಹೋರಾಟ ನಿಲ್ಲೋಲ ಈ ಕಾದಾಟ. अब तो ये बातिलों की ये जमाना माने या ना माने, दुनिया जलती रहे साथ मस्ती रहे, हाथों में हाथ लेके चलते रहे प्यार के दीवाने. दिल का ये सौदा दिल से किया है, दिल लिया है, दिल दिया है, प्यार किया है कोई सौदा नहीं. दुनिया जलती रहे साथ मस्ती रहे, हाथों में हाथ लेके चलते रहे प्यार के दीवाने. ಕೋವಿಡ್ ಮಹಾಮಾರಿಯ ಸಂದರ್ಭ ಈ ಆಶ್ರಮವನ್ನು ಉಳಿಸಲು, ಆಶ್ರಮವಾಸಿಗಳನ್ನು ಜತನದಿಂದ ಕಾಪಾಡಲು ಅವರ ಬಳಗ ಪಟ್ಟ ಕಷ್ಟ ಸಂಕಷ್ಟ ಈ ಪ್ರದೇಶದ ಎಲ್ಲರಿಗೂ ಗೊತ್ತು. ಹೇಗಿತ್ತು ಆ ದಿನಗಳು? ರೋಹಿತ್ ಸರ್ ವಿವರಿಸುತ್ತಾರೆ, ಕೇಳಿ. ಕೋವಿಡ್ ಟೈಮಲ್ಲಿ ಹೇಗೆ ಸುಧಾರಿಸಿದೆ ಸರ್? ತುಂಬಾ ಕಷ್ಟ ಆಯಿತು. ಕೋವಿಡ್ ಟೈಮಿಗೆ ಒಂದು ಕಡೆ ನಮ್ಮದು ಬಿಲ್ಡಿಂಗ್ ಕೆಲಸ ಆಗ್ತಾಯಿತ್ತು. ಬಿಲ್ಡಿಂಗ್ ಕೆಲಸ ಆಗ್ತಾ ಇರುವಾಗ ಏನಾಯಿತು, ನಮಗೆ ಒಂದು ರೀತಿ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡೋದು ಒಂದು ಕಷ್ಟ. ನೋಡಿ, ನಾವು ಮೇಲಿದ್ದು ಇದೆಲ್ಲ ಏನು ಹಂಚು ಎಲ್ಲ ತೆಗೆದಿದ್ದೇವೆ. ಆವಾಗ ನಮಗೆ ಒಂದು ಕಡೆ ಒಂದು ಸೈಡಲ್ಲಿ ಇವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಮತ್ತೊಂದು ಕೆಲವರನ್ನು, ಈಗ ನಾವು ಹೊಸ ಸೆಂಟರ್ ನಾವು ಏನು ಹೇಳಿದ್ದೇವೆ ಅಲ್ಲಿ ಕೆಲವರನ್ನು ಶಿಫ್ಟ್ ಮಾಡಿದ್ದೇವೆ, ಇನ್ನು ಕೆಲವರನ್ನು ಈ ಕಡೆ ಹಾಕಿ ಆ ಕೆಲಸ ಮಾಡುವಂಥದ್ದು ತೀರನೇ ಕಷ್ಟ ಆಯಿತು. ದಿನ ಕಳೆದಾಗೆ ಎಲ್ಲ ಕಡೆ ಕಾಯಿಲೆ ಜಾಸ್ತಿ 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 ಆಗ್ತಾ ಬಂತು. ಆವಾಗ ಏನು ಮಾಡೋದು ಅಂತ ತೋರಿಸಲಿಲ್ಲ. ಬಟ್ ನಾವು ಅದೆಲ್ಲ ಮ್ಯಾನೇಜ್ ಮಾಡಿದ್ದೇವೆ. ನಾವು ಕೂಡ ಏನು ಮಾಡಿದ್ದೇವೆ, ಇಲ್ಲಿ PPE ಕಿಟ್ ಹಾಕಿ ಆ ಕೆಲಸ, ಈಗ ನೋಡಿ ಆ ಕೆಲಸ ಮಾಡಬೇಕು ಅಂತಾದರೆ ನಮ್ಮ ಸಿಬ್ಬಂದಿಗೆ ಹುಷಾರಿಲ್ಲದೆ ಹೋದರೆ ತುಂಬಾ ಕಷ್ಟ. ಈಗ ಬೆಡ್ ರಿಡನ್ ಪೇಷಂಟಿಗೆ ಈ PPE ಕಿಟ್ ಹಾಕಿ ಎಲ್ಲಿ ಎತ್ತಾಕೊಂಡು ಹೋಗುವಂಥದ್ದು. PPE ಕಿಟ್ ಹಾಕೋದು ದೊಡ್ಡದಲ್ಲ. ಈಗ ಹಾಸ್ಪಿಟಲಲ್ಲಿ ಆ PPE ಕಿಟ್ ಒಮ್ಮೆ ಹಾಕಿದ ಮೇಲೆ ಅದನ್ನು ತೆಗೆದು ಬಿಸಾಡಬೇಕು, ಅಥವಾ ಬಿಸಿನೀರಲ್ಲಿ ಮುಳುಗಿಸಿ ತೆಗಿಬೇಕು ಅಂದರೂ ಕೂಡ ಇದೆಲ್ಲ ವ್ಯವಸ್ಥೆ ಮಾಡುವಾಗ ನಾವು ಇದೆಲ್ಲ ಎತ್ತಾಕೊಂಡು ಹೋಗಿ ಇನ್ನೇನು ಮಾಡಿ ಗಡಿಗೆ ಅಲ್ಲಿ ಏನು ಮಾಡ್ತಾರೆ, ಮೋಷನ್ ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ತಾರೆ, ಗಡಿಗೆ ನಾವು PPE ಕಿಟ್ ಚೇಂಜ್ ಮಾಡಿ ಆ ರೀತಿ ಹೋಗಲಿಕ್ಕೆ ಆಗ್ತದ? ಹಾಸ್ಪಿಟಲ್ಗಳಲ್ಲಿ ಗ್ಲಾಸ್ ರೂಮ್ ಎಲ್ಲ ಇತ್ತು. ಬಟ್ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಇಲ್ಲದೆ ನಾವೇನೋ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಿದ್ದೇವೆ. ಅಂತೂ ಅದೆಲ್ಲ ದಾಟಿ ಬಂದಿದ್ದೇವೆ. ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿದ್ದೇವೆ ಆ ಟೈಮಲ್ಲಿ ನಾವು. ಪಶ್ಚಿಮ ರಿಹಾಬ್ನ ಆಶ್ರಮವಾಸಿಗಳ ಜೊತೆಗೆ ಬರ್ತ್ಡೇ ಮಾಡುವವರು, ಆ್ಯನಿವರ್ಸರಿ ಮಾಡುವವರು, ಹಬ್ಬ ಹರಿದಿನ ಆಚರಿಸುವವರು ಹಲವು ಮಂದಿ ಇರ್ತಾರೆ. ತೊಕ್ಕೊಟ್ಟಿನ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವರ್ಷದಲ್ಲಿ 2 ಬಾರಿ ಅಂದರೆ ಈದ್ ಉಲ್ ಫಿತ್ರ್ ಹಾಗೂ ಈದ್ ಉಲ್ ಅಜಾ ಹಬ್ಬವನ್ನು ಆಚರಿಸಿ ಇವರಿಗೆ ಅನ್ನದಾನ ನೀಡುತ್ತಾರೆ. ಪ್ರತಿ ವರ್ಷ ಆ ದಿನ ಶಾಸಕ, ಇಂದಿನ ಸ್ಪೀಕರ್ UT ಖಾದರ್ ಆಶ್ರಮವಾಸಿಗಳ ಜೊತೆಗೆ ಸೌಹಾರ್ದಯುತವಾಗಿ ಸಮಯವನ್ನು ಕಳೆಯುತ್ತಾರೆ. ಈ ವರ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ಗಣ್ಯರ ಮಾತು ಕೇಳೋಣ ಬನ್ನಿ. ಮನುಷ್ಯರಾಗಿ ಬದುಕುವ ಮನುಷ್ಯತ್ವ ಇರುವ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ನಮಗೆ ಪ್ರೇರಣೆಯನ್ನು ಕೊಡುತ್ತದೆ ಎಲ್ಲ ಹಬ್ಬಗಳು, ಎಲ್ಲ ಆಚರಣೆಗಳು. ಈ ನಿಟ್ಟಿನಲ್ಲಿ ಇವತ್ತು ಈದ್ ಹಬ್ಬ ಆಚರಿಸುವಾಗ ಇಲ್ಲಿ ಎಲ್ಲರ ಜೊತೆ ಸೇರಿ, ಎಲ್ಲರ ಜೊತೆ ಬೆರೆತು ಈ ಹಬ್ಬ ಆಚರಿಸುವುದಕ್ಕೆ ಬಹಳ ದೊಡ್ಡ ಅರ್ಥ ಇದೆ ಎಂದು ಮಾತ್ರ ಅಲ್ಲ, ಇಂತಹ ಇವತ್ತಿನ ದಿನಗಳಲ್ಲಿ ಇವತ್ತು ಯಾರನ್ನು ನಂಬದ ಸಮಾಜ ನಮ್ಮದು, ಯಾರನ್ನು ನಂಬದ ಸಮಾಜ. ಹಿಂದೂಗಳು ಮುಸ್ಲಿಮರನ್ನು ನಂಬುವುದಿಲ್ಲ, ಮುಸ್ಲಿಮರು ಹಿಂದೂಗಳನ್ನು ನಂಬುವುದಿಲ್ಲ ಅಂತ ಮಾತ್ರ ಅಲ್ಲ, ಹೆಂಡತಿ ಗಂಡನನ್ನು ನಂಬದ, ಮಕ್ಕಳು ಅಪ್ಪನನ್ನು ನಂಬದ, ಅಪ್ಪ ಮಕ್ಕಳನ್ನು ನಂಬದ, ಯಾರನ್ನು ನಂಬದ ಒಂದು ಭಯಾನಕ ಸಮಾಜ ನಮ್ಮ. ಆದ್ದರಿಂದಲೇ ಎಲ್ಲ ಸವಲತ್ತುಗಳಿದ್ದು ನಾವು ಏನೂ ಇಲ್ಲದವರ ಹಾಗೆ ಹತಾಶೆ, ನಿರಾಶೆ, ಒತ್ತಡ, ಟೆನ್ಷನ್, 100 ರೋಗಗಳು
ಚೆಕಪ್ ಮಾಡಲಿಕ್ಕೆ ಧೈರ್ಯ ಇಲ್ಲ ನಮಗೆ. ಯಾಕೆಂದರೆ ರೋಗ ಇಲ್ಲ ಅಂತ ಮನಸ್ಸಿನಲ್ಲಿದೆ, ಚೆಕಪ್ ಮಾಡಿದಾಗ ರೋಗ ಉಂಟು ಅಂತ ಗೊತ್ತಾದರೆ ಮತ್ತೆ ಅದರಲ್ಲೇ ನರಳಾಡ್ತಾನೆ. ಅದರಿಂದ ಚೆಕಪ್ ಮಾಡಲಿಕ್ಕೆ ಹೋಗುವ ಧೈರ್ಯ ಇಲ್ಲ ನಮಗೆಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಕೆಡುವ ಮನಸ್ಸು ಹಾಳಾದರೆ ಆರೋಗ್ಯ ಹಾಳಾಗ್ತದೆ, ರೋಗಗಳನ್ನು ಎದುರಿಸಬೇಕಾಗ್ತದೆ, ಸಮಾಜ ಹಾಳಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಬಹಳ ದೊಡ್ಡ ದೊಡ್ಡ ಸಂದೇಶಗಳನ್ನು ಸಮಾಜಕ್ಕೆ ಕೊಡಬೇಕಾದ ಅಗತ್ಯ ಇದೆ. ಸಮಾಜವನ್ನು ಜೋಡಿಸಬೇಕಾದ ಅಗತ್ಯ ಇದೆ. ಹೃದಯಗಳನ್ನು ಬೆಸೆಯಬೇಕಾದ ಅಗತ್ಯ ಇದೆ. ಅದಕ್ಕಾಗಿ ನಮ್ಮ ಹಬ್ಬಗಳನ್ನು, ನಮ್ಮ ಆಚರಣೆಗಳನ್ನು ನಾವು ಖಂಡಿತವಾಗಿ ಉಪಯೋಗಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾ, ಅದಕ್ಕೆ ನಾವು ಏನು ಮಾಡಬೇಕು, ನಮಗೆ ಅನ್ಯಾಯ ಮಾಡಿದರೆ ಅವನಿಗೆ ಒಳ್ಳೆಯದೇ ಆಗಲಿ ಅಂತ ಹೇಳುವಂಥ ಒಂದು ಭಾವನೆಯನ್ನು ಬೆಳೆಸಿಕೊಳ್ಳಿ. ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಯಾರೂ ಅನಾಥ ಭಾವನೆಯನ್ನು ತಾಳುವುದೇ ಬೇಡ. ಯಾಕೆಂದರೆ ಎಲ್ಲರಿಗೂ ಕಷ್ಟ ಇದೆ. ಕೈಯಲ್ಲಿ ದುಡ್ಡಿದ್ದವರಿಗೂ ಕಷ್ಟ ಇದೆ, ಬೇರೆ ಎಲ್ಲ ಇದ್ದವರಿಗೂ ಕಷ್ಟ ಇರ್ತದೆ. ಆದರೆ ಸಂತೋಷ ಇರುವುದು ಎಲ್ಲಿ ಅಂತ ಹೇಳಿದರೆ, ಸರಿಯಾಗಿ ಮಲಗಿದ ತಕ್ಷಣ ಯಾರಿಗೆ ನಿದ್ರೆ ಬರ್ತದ ಅವರು ಮಾತ್ರ ಆರೋಗ್ಯವಂತರು, ನೆಮ್ಮದಿಯಿಂದಿರುವವರು, ಸಂತೋಷದಿಂದಿರುವವರು. ಎಷ್ಟೇ ಹಣ ಇರಲಿ, ಟೈಮ್ ಇಲ್ಲ, ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಹೋಗ್ಲಿಕ್ಕೆ ಟೈಮ್ ಇಲ್ಲ, ನೋಡ್ಲಿಕ್ಕೆ ಟೈಮ್ ಇಲ್ಲ, ಅಲ್ಲಿಯೂ ನೆಮ್ಮದಿ ಇಲ್ಲ, ನಿದ್ರೆ ಬರೋದಿಲ್ಲ. ಮಲಗಿದರೆ ನಿದ್ರೆ ಬರೋದಿಲ್ಲ, ಅಂಥದ್ದಿದ್ದರೆ ಅಲ್ಲಿ ನೆಮ್ಮದಿ ಇಲ್ಲ. ಸೊ ಅದು ಸಾರ್ಥಕವಾದ ಜೀವನ ಅಲ್ಲ. ಮಲಗಿದ ಕೂಡಲೇ ಯಾರಿಗೆ ನಿದ್ರೆ ಬರ್ತದೆ? ಅದರಷ್ಟು ಒಳ್ಳೆಯ ಸಾರ್ಥಕ ಜೀವನ ಯಾವುದೇ ಬಡವನಾಗಿರ್ಬೋದು, ಹಣ ಇಲ್ಲದಿರ್ಬೋದು, ಬೇರೆ ಏನೂ ಇಲ್ಲದಿರ್ಬೋದು, ನಿದ್ರೆ ಚೆನ್ನಾಗಿ ಬರ್ತದ, ಅವರು ಅನಾಥರಲ್ಲ. ಭಾಳ ದೇವ್ರು ಮೆಚ್ಚುವಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಇವತ್ತು ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಕಣ್ಣೀರು ಬಂತು. ಯಾಕೆಂದರೆ ನಾವೆಲ್ಲ ತಂದೆ ತಾಯಿಗಳ ಜೊತೆ ಬೆಳೆದಿರೋವಂಥದ್ದು. ನಾವೆಲ್ಲ ತಂದೆ ತಾಯಿ, ಅಣ್ಣ ತಮ್ಮ, ಒಂದು ಬಳಗ, ಅಕ್ಕ ತಂಗಿಯರ ಜೊತೆ ಬೆಳೆದು ಬಂದಿದ್ದೀವಿ. ನಾವು ಎಲ್ಲೋ 300-600 ಕಿಲೋಮೀಟ್ರಿಂದ ಬಂದಿದ್ದೀವಿ. ಅಲ್ಲಿಂದ ಬಂದು ಇಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀವಿ. ನಮ್ಮ ತಂದೆ ತಾಯಿ ಅಲ್ಲೇ ಇದ್ದಾರೆ. ನಾವು ನನ್ನ ಹೆಂಡತಿ ಮಕ್ಕಳು ಇಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀವಿ. ನಮಗೂ ನಿಮಗೂ ವ್ಯತ್ಯಾಸ ಏನು ಕಾಣ್ತಿಲ್ಲ. ನನಗೇನು ವ್ಯತ್ಯಾಸ ಕಾಣ್ತಿಲ್ಲ. ನನಗೆ ಕಣ್ಣೀರು ಬಂತು. ನನಗೆ ಯಾಕಪ್ಪ ಕಣ್ಣೀರು ಆಗ್ತೀವಿ ಅಂತ ತತ್ರ ಭಾವನಾತ್ಮಕ ಫೀಲಿಂಗ್ ಆಯಿತು. ಅದರಲ್ಲೂ ನನಗೆ ಈ ಕಾರ್ಯಕ್ರಮ ಏನು ಮಾತಾಡಬೇಕು ಅನ್ನಿಸ್ತಲ್ಲ ಅನ್ನಿಸ್ತಾ ಇಲ್ಲ ನನಗೆ. ಯಾಕಂದರೆ ನಾನು ಈ ದುಃಖದಲ್ಲಿದ್ದೀನಿ. ಅವ್ರು ಕೂತಿರೋದು, ನಾಲ್ಕು ಕೂತಾರೆ, ನಾವು ಇಲ್ಲಿ ಕೂತಿದ್ದೀವಿ ಅಂದ್ಬಿಟ್ರೆ ನನಗೇನು ಅನ್ನಿಸ್ತಿಲ್ಲ. ನಾನು ದುಃಖದಲ್ಲಿದ್ದೀನಿ, ನಿಮ್ಮಂಗೆ ದುಃಖದಲ್ಲಿರೋ ಅಂತ. ಯಾಕಂದರೆ ನಾವೆಲ್ಲ ಭಾವುಕ ಜೀವಿಗಳು. ಕೆಲವ್ರಿಗೆ ನಾನು ಈ ಸಂದರ್ಭದಲ್ಲಿ ಈದ್ ಮುಬಾರಕ್ ಆಗ್ಬೋದು, ಎಲ್ಲ ಭಗವಂತನಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ತಂದೆ ಇಲ್ಲಿ ಬಂದಿರೋವಂಥ ಮಕ್ಕಳುಗಳಿಗೆ, ನಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಜೊತೆ ಇರೋವಂಥದ್ದು, ಅಣ್ಣ ತಮ್ಮ ಜೊತೆ ಇರೋವಂಥದ್ದು, ಹೆಂಡತಿ ಮಕ್ಕಳ ಜೊತೆ ಇರೋವಂಥ ಸೌಭಾಗ್ಯವನ್ನು ಕೊಡುವಂಥ ಒಂದು ಭಾಗ್ಯವನ್ನು ಕೊಟ್ಟರು ಸಾಕು. ಯಾಕಂದರೆ ಪ್ರತಿಯೊಬ್ಬ ಬದುಕ್ತೀವಿ, ಸಾಯ್ತೀವಿ. ಈ ನಮಗೆ ನೋಡಿದರೆ ಅನಾಥರು ಅಂತಾರೆ. ಕೆಲವರು ಕೇಳಿದೆ, ನಾನು ಅನಾಥರು ಇದ್ದಾರೆ, ಮತ್ತು ರಿಹಾಬಿಲಿಟೇಷನ್ ಎಣ್ಣೆ ಹೊಡಿಯೋಕ್ಕೆ ಬಿಟ್ಟಿದ್ದಾರೆ ಅಂತ. ಯಾಕೆ ಎಣ್ಣೆ ಹೊಡಿತಾರೆ? ಯಾಕೆ ಅನಾಥರಾಗ್ತಾರೆ? ನಮ್ಮ ಪರಿಸ್ಥಿತಿಗಳು ಆ ಥರ ಮಾಡಿಟ್ಟಿದ್ದಾರೆ. ಯಾರು ಎಣ್ಣೆ ಕುಡಿದು ಪೋಲಿ ಆಗಬೇಕು, ಎಣ್ಣೆ ಕುಡ್ದು ಹಾಳಾಗಬೇಕು, ಅನಾಥರಾಗಬೇಕು ಅಂತ ಯಾರೂ ಬಯಸಲ್ಲ. ನಮ್ಮ ಪರಿಸ್ಥಿತಿಗಳು, ನಮ್ಮ ಸಮಾಜ, ನಮ್ಮ ಗುರುಗಳು ಹೇಳ್ದಂಗೆ ನಮ್ಮ ಸಮಾಜ ಈ ರೀತಿ ಮಾಡಿ ಕೂರಿಸ್ಬಿಟ್ಟಿದೆ. ಯಾಕಪ್ಪ ಎನ್ನುವ ನಮಗೆ ಬೇಜಾರಾಗುತ್ತೆ. ಸೊ ಅದರಿಂದ ನಿಮಗೆ ವಿಶೇಷವಾಗಿ ರಿಹಾಬಿಲಿಟೇಷನ್ ಸೆಂಟರ್ ಮಾಲೀಕರಾದಂಥ ನಿಮಗೆ ಭಗವಂತ ಆಯಸ್ಸು ಕೊಡಬೇಕು. ಯಾಕೆಂದರೆ ಈ ತಂದೆ ತಾಯಿಗಳನ್ನ ಅವ್ರ ಮಕ್ಕಳು ಅವ್ರ ಕುಟುಂಬದವರು ನೋಡ್ಕೊತಾರೋ ಇಲ್ಲಿ ಹುಟ್ಟಿಲ್ಲ ತಂದು ಹಾಕ್ಬಿಟ್ಟಿದ್ದಾರೆ. ನೀವು ಅವರನ್ನು ಪೋಷಣೆ ಮಾಡಿಕೊಂಡು ನಿಮ್ಮ ಆಡಳಿತಾಧಿಕಾರಿಗಳೊಂದಿಗೆ, ಡಾಕ್ಟರ್ಗಳೊಂದಿಗೆ, ನಿಮ್ಮೆಲ್ಲ ಸಿಬ್ಬಂದಿ ವರ್ಗದೊಂದಿಗೆ ನೋಡ್ಕೊತಾ ಇದ್ದೀರಲ್ಲ, ಅದಕ್ಕೆ ಆಯಸ್ಸು ಆರೋಗ್ಯ ಕೊಟ್ಟು ನಿಮಗೆ ಈ ಸಂಸ್ಥೆ ಇನ್ನೂ ಅಮ್ಮರವಾಗಿ ಬೆಳಿಬೇಕು, ಈ ಪ್ರೀತಿ ವಾತ್ಸಲ್ಯ ತುಂಬಿರುವಂಥ ಸಂಸ್ಥೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ರೋಹಿತ್ ಸ್ಯಾಂಟಿಸ್ ಅವರನ್ನು ಹಲವು ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ಹಾಗೆಂದು 6 ಫೀಟ್ ಬೀಗುವವರಾಗಲಿ ಅಥವಾ ಯಾರದೋ ತೆಗಳಿಕೆಗೆ 3 ಫೀಟ್ ತಗ್ಗುವವರಾಗಲಿ ಇವರಲ್ಲ. ಧನಾತ್ಮಕ ಚಿಂತನೆ ಇದೆ, ದೇವರ ದಯೆ ಇದೆ, ಹಿರಿಯರ ಆಶೀರ್ವಾದವಿದೆ. ಇವರನ್ನು ಈ ಬಾರಿ ಜಿಲ್ಲಾಡಳಿತವು ಗುರುತಿಸುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ರೋಹಿತ್ ಸರ್ ಅವರು ಹೇಗಿದ್ದೀರಿ ಸರ್ ಕಾರ್ಯಕ್ರಮದಲ್ಲಿ ಪೂರ್ಣ ವಿರಾಮಕ್ಕಿಂತ ಮುಂಚಿನ ಮಾತುಗಳನ್ನಾಡುತ್ತಾರೆ, ಕೇಳೋಣ. ಖುಷಿ ನನಗೆ ಏನು ಅಂದರೆ, ನಾನೇನು ಆಲೋಚನೆ ಮಾಡಿದ್ನ ಅದನ್ನು ಸಾಧಿಸಿದ್ದೇನೆ ಎನ್ನುವಂಥ ಒಂದು ತೃಪ್ತಿ. ಸಾಧನೆ ಹೇಳೋದಕ್ಕಿಂತ ಈಗ ನೋಡಿ, ನನ್ನ ಮನಸ್ಸಲ್ಲಿ ಏನೋ ಒಬ್ಬರಿಗೆ ಹೆಲ್ಪ್ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಮಾಡಬೇಕು ಎನ್ನುವಂಥದ್ದಿತ್ತು. ಇವರನ್ನು ಹೆಲ್ಪ್ ಮಾಡಲಿಕ್ಕೆ ಇನ್ನೊಬ್ಬರ ಸಹಾಯ ಪಡೆದು ಅಥವಾ ನನಗೆ
ಯಾವ ರೀತಿ ಹೆಲ್ಪ್ ಮಾಡಬೇಕು ಎನ್ನುವಂಥದ್ದು ದಾರಿ ಕಾಣದಾಗ ನಾನು ಎಲ್ಲೋ ಒಂದು ಕಡೆ ಸೇರಿಸಬೇಕು ಅಂತಾದರೂ ಅಷ್ಟು ಸುಲಭ ಇಲ್ಲ. ಅವರ ಖರ್ಚು ವೆಚ್ಚ ನಾವು ನೋಡುವಂಥದ್ದು, ಏನು ಮಾಡುವಂಥದ್ದು ಇದೆಲ್ಲ ಬರ್ತದೆ. ಆದರೆ ನನಗೆ ಇವತ್ತು ತೃಪ್ತಿ ಇದೆ, ಎಲ್ಲೋ ನಾನು ಹುಡುಕಿಕೊಂಡು ಹೋಗಬೇಕು ಅಂತ ಇಲ್ಲ. ಯಾರಾದರೂ ಅಂಥ ಕಷ್ಟದಲ್ಲಿದ್ದವರು ಇದ್ದರೆ, ನಾನೇ ಸ್ಥಾಪನೆ ಮಾಡಿದ ಒಂದು ಸಂಸ್ಥೆ ಇದೆ, ನನಗೆ ಅನ್ನಿಸಿದರೆ ಕಷ್ಟ ಅಂತ ಅವರು ಇಲ್ಲ ಕಷ್ಟದಲ್ಲಿ ಇದ್ದಾರೆ ಅಂತ ಅನ್ನಿಸಿದರೆ ನೇರ ಹೋಗಿ ನಾನೇ ಕರ್ಕೊಂಡು ಬಂದು ಅವರ ಆರೈಕೆ ಮಾಡ್ತೀನಿ. ಅವರಿಗೆ ಇಲ್ಲಿ ಆಶ್ರಯ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಜಿಲ್ಲಾ ರಾಜ್ಯೋತ್ಸವದ ಜೊತೆಗೆ ತುಂಬ ಗೌರವಗಳು ಬಂತು. ಎಲ್ಲೆಲ್ಲಿ ಗೌರವ? ತುಂಬ ಕಡೆ ಕೇಳುವಂಥದ್ದಿತ್ತು, ನೀವು ಅಪ್ಲೈ ಮಾಡಿ. ನಾನು ತೀರಾ ಕಡಿಮೆ ನಾನು ಆ ಕಡೆ ಯಾಕಂದರೆ ಯಾರಾದರೂ ನನಗೆ ನಮ್ಮ ಪರಿಚಯದಲ್ಲಿ ನಮ್ಮ ಸ್ನೇಹಿತರು ತುಂಬ ಒತ್ತಡ ಹಾಕಿ ಕೆಲವರು ಕೇಳುವಂಥದ್ದು ಇರ್ತದೆ. ಆವಾಗ ಮಾತ್ರ ನಿಮ್ಮದು ಏನು ಡೀಟೇಲ್ಸ್ ಕೊಡಿ ಅಂತ ಹೇಳಿದವರಿಗೆ ನಾನು ಕೊಟ್ಟಿದ್ದೇನೆ. ಹಾಗೆಯೇ ಆ ಪ್ರಕಾರ ಮತ್ತು ಎಲ್ಲ ಕಡೆ ಸಂಘ ಸಂಸ್ಥೆಗಳು ಕೂಡ ಅಷ್ಟೇ ಕರೆದು ಪ್ರೀತಿ ತೋರಿಸ್ತಾರೆ. ನಮಗೆ ಖುಷಿ ಏನು ಅಂದರೆ ನಮ್ಮಲ್ಲಿ ಎಲ್ಲ ಈಗ ನಾವು ಏನೋ ಹೊರಗಡೆ ನಾವು ಹೇಳ್ತೀವಿ ಆ ಧರ್ಮ ಈ ಧರ್ಮ ಗಲಾಟೆಗಳು ನಡೀತದೆ ಹೇಳುವಂಥದ್ದು, ಬಟ್ ಒಳ್ಳೆಯ ಹೃದಯವಂತಿಕೆ ಉಳ್ಳವರು ಎಲ್ಲ ಧರ್ಮದಲ್ಲಿದ್ದಾರೆ. ಎಲ್ಲ ಧರ್ಮದವರ ಒಂದು ಸಪೋರ್ಟ್ ಕೂಡ ಇಲ್ಲಿ ಇದೆ ನಮಗೆ. ಆ ಪ್ರಕಾರ ಏನು ನಮಗೆ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಕರೆದು ಗೌರವವನ್ನು ಸೂಚಿಸ್ತಾರೆ. ಇದೆಲ್ಲ ನಡೀತಾ ಹೋಗ್ತಾ ಇದೆ. ಆ ಒಂದು ಪ್ರೀತಿ ಇದ್ದದರಿಂದ ಕರೀತಾರೆ. ಇದು ಇಂದಿನ ಸರ್. ನಾಳೆ ಇನ್ನೊಬ್ಬರು ಮೇಡಮ್ ಕೂಡ ಸಿಗ್ಬೋದು. ಅಂತೂ ಹೇಗಿದ್ದೀರಿ ಸರ್ ಅಥವಾ ಮೇಡಮ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಇನ್ನೊಂದು ವಿಶೇಷತೆಯೊಂದಿಗೆ ಮತ್ತೊಬ್ಬ ಅಥವಾ ಮತ್ತೊಬ್ಬಳು ಮೇಡಮ್ ಅಥವಾ ಸರ್ ಜೊತೆಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು.